ಕನ್ನಡ ಸೈನ್ಯ 25ನೇ ವರ್ಷದ ಕನ್ನಡ ಉತ್ಸವ ಕಾರ್ಯಕ್ರಮವನ್ನು ಇದೇ ಡಿಸೆಂಬರ್ 14ರಿಂದ 18ರವರೆಗೆ ಹಮ್ಮಿಕೊಳ್ಳಲಾಗಿದೆ ಅಂತ ಕನ್ನಡ ಸೈನ್ಯದ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ವಕೀಲರಾದ ಸೋಮನಾಥ್ ಎಲ್ ಕಟ್ಟಿಮನಿ ಅವರು ತಿಳಿಸಿದ್ದಾರೆ. ನಗರದಲ್ಲಿ ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಇದೇ ಡಿಸೆಂಬರ್ 14ರಿಂದ ಡಿಸೆಂಬರ್ 18ರವರೆಗೆ ಸಿದ್ಧಾರ್ಥ ಗೋವಾ ಹೋಟೆಲ್ ಹತ್ತಿರ ವಿಶೇಷವಾಗಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. 25 ವರ್ಷ ಅಂತ ಪಾದಾರ್ಪಣೆ ಮಾಡಿದ್ದು, ಪ್ರತಿ ವರ್ಷದಂತೆ ಕನ್ನಡ ಉತ್ಸವ ಕಾರ್ಯಕ್ರಮವನ್ನು 5 ದಿನ ನೆರವೇರಿಸಲಿದೆ. ಈ 5 ದಿನ ಕಾರ್ಯಕ್ರಮ 14, 15, 16, 17 ಮತ್ತು 18ರಂದು ಸಿದ್ಧಾರ್ಥ ವೃತ್ತ, ಟ್ಯಾಂಕ್ ಬಂಡ್ ರಸ್ತೆ, ಗೋ ಹೋಟೆಲ್ನ ಹತ್ತಿರ ನಡೆಯಲಿದ್ದು, ಅಂದು ಉದ್ಘಾಟನಾ ಸಮಾರಂಭವನ್ನು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮಹಾಮಂಟಪದಲ್ಲಿ 14ನೇ ತಾರೀಕು ಚಿರಂಜೀವಿ ದೊಡ್ಡಪ್ಪ ಅಪ್ಪ 9ನೇ ಪೀಠಾಧಿಪತಿಗಳು ಶ್ರೀ ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿ ಅವರು ಉದ್ಘಾಟಿಸಲಿದ್ದು, ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾತೋಶ್ರೀ ದಾಕ್ಷಾಣಿ ಅವ್ವ ಅವರು ವಹಿಸಲಿದ್ದು, ಹಾಗೆ 15ನೇ ತಾರೀಕು ಅಲ್ಲಂಪ್ರಭು ಪಾಟೀಲ್ ಶಾಸಕರು ದಕ್ಷಿಣ ಮತಕ್ಷೇತ್ರ ಅವರು ಉದ್ಘಾಟಿಸಲಿದ್ದು, 16ರಂದು ಸುರೇಶ್ ಎಲ್ ಶರ್ಮಾ ಅವರು ಉದ್ಘಾಟಿಸಲಿದ್ದು, 17ರಂದು ಈ ಕಾರ್ಯಕ್ರಮ ಮಾನ್ಯ ಇಲಿಯಾಸ್ ಸೇಠ್ ಭಾಗವನ್ ಅವರು ಉದ್ಘಾಟಿಸಲಿದ್ದು, 18ರಂದು ಶ್ರೀ ನಿತಿನ್ ಗುತ್ಯಾದರ್ ಅವರು ಈ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ನಾಟಕ, ಜಾನಪದ ಕಲೆಗಳ ಪ್ರದರ್ಶನ, ಹಳೆಯ ನೋಟು ಮತ್ತು ನಾಣ್ಯಗಳ ಪ್ರದರ್ಶನ, ನಗೆ ಹಬ್ಬ, ಜೂನಿಯರ್ ವಿಷ್ಣುವರ್ಧನ್ ಅವರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸಂಗೀತ ಸುದ್ದಿ ಕಾರ್ಯಕ್ರಮಗಳನ್ನು ಈ 5 ದಿನದಲ್ಲಿ ನಡೆಯಲಿದ್ದು, ಆದ ಕಾರಣ ಸಮಸ್ತ ಎಲ್ಲ ಕನ್ನಡದ ಅಭಿಮಾನಿಗಳು, ಸಾರ್ವಜನಿಕರು ಮತ್ತು ಕನ್ನಡ ಪ್ರೇಮಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿಕೊಡಬೇಕು. ಹಾಗೆ ಈ ಕಾರ್ಯಕ್ರಮದ ಮುಖಾಂತರ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನೆಂದರೆ, ಕರ್ನಾಟಕದಲ್ಲಿ 27 ಪ್ರತಿಷ್ಠಾನ ಸರ್ಕಾರ ಸ್ಥಾಪಿಸಿದ್ದು, ಕಲ್ಯಾಣ ಕರ್ನಾಟಕದಲ್ಲಿ ಒಂದೂ ಕೂಡ ಇಲ್ಲ. 7 ಜಿಲ್ಲೆಗಳಲ್ಲಿ ಇವತ್ತು ಈ ಭಾಗದ ಸಾಹಿತಿಗಳು, ವಿದ್ವಾಂಸರು ಮತ್ತು ಕಲಾವಿದರು ಆಗಿದ್ದಂಥ ಮಹನೀಯರ ದಿವಂಗತ ಚನ್ನಣ್ಣ ವಾಲಿಕರ್ ಅವರ ಹೆಸರಿನ ಪ್ರತಿಷ್ಠಾಪನೆ ಸರ್ಕಾರ ಘೋಷಿಸಬೇಕು. ಹಾಗೆ ರಾಯಚೂರಿನ ಗಜಲ್ ಕವಿ ಆಗಿರುವಂಥ ದಿವಂಗತ ಶಾಂತರಸ ಅವರ ಪ್ರತಿಷ್ಠಾಪನೆ ಸ್ಥಾಪಿಸಿ ಸರ್ಕಾರ ಈ ಭಾಗಕ್ಕೆ ನ್ಯಾಯ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಪ್ರಯತ್ನ ಮಾಡಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳು, ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿರುವಂಥ ಶಿವರಾಜ್ ತಂಗಡಿಯವರಿಗೆ ಕನ್ನಡ ಸೈನ್ಯ ಆಗ್ರಹಿಸುತ್ತದೆ. ಹಾಗೆ ಕಲಬುರಗಿ ನಗರದ ಸ್ಥಳೀಯ ವಿವಿಧ ರಸ್ತೆಗಳು, ಮುಖ್ಯ ರಸ್ತೆಗಳಿಗೆ ಇಲ್ಲಿನ ಸಾಹಿತಿಗಳು, ಏಕೀಕರಣಕ್ಕಾಗಿ ದುಡಿದಂಥ ಮಹನೀಯರು ಮತ್ತು ಕಲಾವಿದರು, ಹೋರಾಟಗಾರರ ಹೆಸರ ನಾಮಕರಣ ಮಾಡಬೇಕು. ಹಾಗೆ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಮತ್ತು ಸಾಂಸ್ಕೃತಿಕ ಸಂಘಕ್ಕೆ ಈ ಭಾಗದ ಸಾಹಿತಿಗಳು ಮತ್ತು ಪ್ರಗತಿಪರ ಚಿಂತಕರನ್ನು ನೇಮಕ ಮಾಡಿ ಸರ್ಕಾರ ವಹಿಸಬೇಕೆಂದು ಈ ಮುಖಾಂತರ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿ ಮಾಡ್ತಾ ಇದ್ದೀನಿ. ಮುಂಬರುವ ದಿನಗಳಲ್ಲಿ ಕನ್ನಡ ಸೈನ್ಯದಿಂದ ಈ ಎಲ್ಲ ಬೇಡಿಕೆಗಳಿಗೆ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಿಯೋಗ ಹೋಗುವಂಥ ಪ್ರಯತ್ನ ನಮ್ಮ ಕನ್ನಡ ಸೈನ್ಯದಾಗಿದೆ. ಸೋಮನಾಥ್ ಎಲ್ ಕಟ್ಟಿಮನಿ, ಸಂಸ್ಥಾಪಕ ಅಧ್ಯಕ್ಷರು, ಕನ್ನಡ ಸೈನ್ಯ ಕಲಬುರಗಿ. ನಮ್ಮ ಕನ್ನಡ ಸೈನ್ಯದ ಹಿರಿಯ ಮುಖಂಡರು ಅಮೃತ್ ದಿಗ್ಗಿ, ಸೂರಾಜ್ ಪಾಂಡೆ, ಡಾಕ್ಟರ್ ರಾಜಶೇಖರ್ ಎಲ್ ಕಟ್ಟಿಮನಿ, ಕವಿರಾಜ್ ಕೋರಿ, ಶಂಕರ್ ತಾಳಿಕೋಟಿ ಮತ್ತು ರಾಕೇಶ್ ಸಿ ಕಟ್ಟಿಮನಿಯವರು ಉಪಸ್ಥಿತಿದ್ದರು. ಶ್ರೀಗನ್ನಡಂ ಗೆಲ್ಗೆ ಸನ್ಮಾನ ಕಾರ್ಯಕ್ರಮ, ಪ್ರತಿಭಾ ಪುರಸ್ಕಾರ ಸರ್. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ.